ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ಭೀಮಾ ನದಿ ಬೊಡಲು. ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಇದೀಗ ಬಿಡುಗಡೆ ಮಾಡಲಾಗಿದೆ. ಇನ್ನು ಗುರಸಣಗಿ ಬ್ಯಾರೇಜ್ನಿಂದ 50,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ ಇದು. ನದಿ ತೀರಕ್ಕೆ ತೆರಳದಂತೆ ಈಗಾಗಲೇ ಇಲ್ಲಿರುವಂತಹ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದೆ. ಜಿಲ್ಲಾಡಳಿತದ ಆದೇಶಕ್ಕೂ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತ ಕಾರಣ ಎಲ್ಲೋ ಒಂದು ರೀತಿಯಾಗಿ ಅವಘಡ ಆಗಬಹುದು ಅಂತ ಹೇಳಿ ನದಿ ತೀರಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಕೊಡ್ತಾ ಇದೆ. ಜಿಲ್ಲಾಡಳಿತ ಆದೇಶಕ್ಕೂ ಕೂಡ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ಉಕ್ಕಿ ಹರಿಯುವ ನದಿಯಲ್ಲಿ ಮೀನು ಹಿಡಿಯುವ ಹುಚ್ಚು ಸಾಹಸ, ಬ್ಯಾರೇಜ್ ಮೇಲೆ ಕುಳಿತು ಯುವಕರಿಂದ ಹುಚ್ಚಾಟ, ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಜಿಲ್ಲಾಡಳಿತದ ಈ ಒಂದು ಆದೇಶಕ್ಕೆ ಸಾರ್ವಜನಿಕರು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಹೀಗೆ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ಭೀಮಾ ನದಿ ಬೊಡಲು. ಆದರೂ ಕೂಡ ಇಲ್ಲಿ ಮೀನು ಹಿಡಿಬೇಕು ಅಂತ ಹೇಳಿ ಯುವಕರು ಹೋಗಿ ಕೂತಿದ್ದಾರೆ. ಸನ್ನತಿ ಬ್ಯಾರೇಜಲ್ಲಿ 56% ನೀರಿದೆ. 42,000 ಕ್ಯೂಸೆಕ್ಸ್ ಆ ಕಡೆಯಿಂದ ಬಿಡುಗಡೆ ಆಗ್ತಾ ಇದೆ ಔಟ್ಫ್ಲೋ. ಮತ್ತು ಯಾದಗಿರಿ ಬ್ಯಾರೇಜ್ 81% ಫುಲ್ ಆಗಿದೆ. 35,000 ಕ್ಯೂಸೆಕ್ಸ್ ಆ ಕಡೆಯಿಂದ ಔಟ್ಫ್ಲೋ ಆಗ್ತಾ ಇದೆ. ಸೊ ಇದು ಎಲ್ಲ ನೀರು ನದಿಗೆ ಬರ್ತಾ ಇದೆ, ಬಂದಿದೆ. ಸೊ ಅದು ಕಾರಣ ಸಲುವಾಗಿ ಯಾರು ನದಿ ಸಮೀಪ ಹೋಗಬಾರ್ದು, ಸುರಕ್ಷಿತ ಸ್ಥಳದಲ್ಲಿ ಇರಬೇಕು. ಜೊತೆಗೆ ಆ ಕಡೆ ನದಿ ಅಕ್ಕಪಕ್ಕ ಯಾವುದೂ ಚಟುವಟಿಕೆ ನಡಿಬಾರ್ದು ಅಂತ ಎಲ್ಲ ಮುನ್ನೆಚ್ಚರಿಕೆ ತಗೋಬೇಕು. ಮತ್ತು ಮೀನುಗಾರಿಕೆ ಸಲುವಾಗಿ ಕೂಡ ಯಾರು ನದಿ ಹತ್ತಿರ ಈಗ ಹೋಗಬಾರ್ದು. ಓಕೆ, ಇದು ಮುಂದೆ ಕೂಡ ಹೆಚ್ಚಿನ ನೀರು ಬಂದಿದ್ದರೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮ ತಗೊಳಿದ್ರಿ. ನೀವು ಎಲ್ಲರೂ ನಮಗೆ ಕೋಆಪ್ರೇಟ್ ಮಾಡಬೇಕು. ಓಕೆ, ಎಲ್ಲ ವಿಲೇಜಸಲ್ಲಿ ನಾವು ಡಂಗೂರು ಹಾಕಿ ಇದು ಇನ್ಫಾರ್ಮೇಷನ್ ಕೊಡ್ತೀವಿ. ಸನ್ನತಿ ಬ್ಯಾರೇಜಲ್ಲಿ 56% ನೀರಿದೆ. 42,000 ಕ್ಯೂಸೆಕ್ಸ್ ಆ ಕಡೆಯಿಂದ ಬಿಡುಗಡೆ ಆಗ್ತಾ ಇದೆ ಔಟ್ಫ್ಲೋ. ಮತ್ತು ಯಾದಗಿರಿ ಬ್ಯಾರೇಜ್ 81% ಫುಲ್ ಆಗಿದೆ. 35,000 ಕ್ಯೂಸೆಕ್ಸ್ ಆ ಕಡೆಯಿಂದ ಔಟ್ಫ್ಲೋ ಆಗ್ತಾ ಇದೆ. ಸೊ ಇದು ಎಲ್ಲ ನೀರು ನದಿಗೆ ಬರ್ತಾ ಇದೆ, ಬಂದಿದೆ. ಸೊ ಅದು ಕಾರಣ ಸಲುವಾಗಿ ಯಾರು ನದಿ ಸಮೀಪ ಹೋಗಬಾರ್ದು, ಸುರಕ್ಷಿತ ಸ್ಥಳದಲ್ಲಿ ಇರಬೇಕು. ಜೊತೆಗೆ ಆ ಕಡೆ ನದಿ ಅಕ್ಕಪಕ್ಕ ಯಾವುದೂ ಚಟುವಟಿಕೆ ನಡಿಬಾರ್ದು ಅಂತ ಎಲ್ಲ